ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಯುಜಿಡಿ ಮತ್ತು ಡ್ರೈನೇಜ್ ಅವ್ಯವಸ್ಥೆಗೆ ಜನರು ಬೇಸತ್ತು ಅಧಿಕಾರಿಗಳು ಮೌನಕ್ಕೆ ಶರಣು. ಮಳೆ ಬಂದರೆ ಅಂಗಡಿಗಳಿಗೆ ನುಗ್ಗುವ ಚರಂಡಿ ನೀರು ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡೇ ಓಡಾಡುವ ಸ್ಥಿತಿ. ಶಿಡ್ಲಘಟ್ಟದ 7ನೇ ವಾರ್ಡ್ ನಿವಾಸಿಗಳ ಆಕ್ರೋಶದ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ನಗರದ 7ನೇ ವಾರ್ಡ್ನಲ್ಲಿ ಯುಜಿಡಿ ಮತ್ತು ಡ್ರೈನೇಜ್ ಅವ್ಯವಸ್ಥೆ ಸಾರ್ವಜನಿಕರ ಬದುಕನ್ನೇ ದುಸ್ತರಗೊಳಿಸಿದೆ. ಹೌದು, ಮಳೆ ಬಂದಾಗಲೆಲ್ಲ ಚರಂಡಿ ನೀರು ರಸ್ತೆಯ ಮೇಲೆ ಹರಿದು ನೇರವಾಗಿ ಅಂಗಡಿಗಳೊಳಗೆ ನುಗ್ಗುತ್ತಿದೆ. ಇದರಿಂದಾಗಿ ಸ್ಥಳೀಯ ವ್ಯಾಪಾರಿಗಳು ದಿನನಿತ್ಯ ಭಾರಿ ನಷ್ಟ ಅನುಭವಿಸುವಂತಾಗಿದೆ. ಈ ಗಂಭೀರ ಸಮಸ್ಯೆ ಕುರಿತು ಡ್ರೈನೇಜ್ ಬ್ಲಾಕ್ನ ಅಂಗಡಿ ಮಾಲೀಕರು ಹಾಗೂ ಸ್ಥಳೀಯರು ಹಲವು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಯುಜಿಡಿ ಸಮಸ್ಯೆ ನಿವಾರಣೆಗೆ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳಿಗೆ ಡ್ರೈನೇಜ್ ಸಮಸ್ಯೆ ಗೊತ್ತಿದ್ದರೂ ಕಣ್ಣಿದ್ದು ಕುರುಡರಂತೆ ಮೌನಕ್ಕೆ ಶರಣಾಗಿದ್ದಾರೆ ಎಂದು ಸ್ಥಳೀಯರು ನೇರವಾಗಿ ಆರೋಪಿಸುತ್ತಿದ್ದಾರೆ. ಸದ್ಯ ಚರಂಡಿ ನೀರು ಸರಿಯಾಗಿ ಹರಿಯದೆ ರಸ್ತೆಯಲ್ಲೇ ನಿಂತು ಅಸಹನೀಯ ದುರ್ವಾಸನೆ ಬೀರುತ್ತಿದೆ. ಇದರಿಂದ ಅಂಗಡಿ ಮಾಲೀಕರು, ಗ್ರಾಹಕರು ಹಾಗೂ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದರೆ ಅಂಗಡಿಗಳಿಗೆ ನೀರು ನುಗ್ಗುವ ಆತಂಕ, ಬಿಸಿಲಿನ ದಿನಗಳಲ್ಲಿ ಮೂಗಿಗೆ ಬಡಿಯುವ ಡ್ರೈನೇಜ್ ದುರ್ವಾಸನೆ, ಇವೆರಡರ ನಡುವೆಯೇ ವ್ಯಾಪಾರ ನಡೆಸಬೇಕಾದ ಅನಿವಾರ್ಯತೆ ಇಲ್ಲಿನ ಜನರದಾಗಿದೆ. ಸ್ಥಳೀಯ ನಿವಾಸಿಗಳಾದ ಇಮ್ರಾನ್ ಖಾನ್, ಸಾದಿಕ್ ಪಾಷಾ ಮತ್ತು ಅಜಾಜ್ ಈ ಬಗ್ಗೆ ಮಾತನಾಡಿ, ಈ ಯುಜಿಡಿ ಸಮಸ್ಯೆ ಯಾವಾಗ ಪರಿಹಾರವಾಗುತ್ತದೋ ದೇವರಿಗೆ ಗೊತ್ತು. ಹಲವು ಬಾರಿ ನಗರಸಭೆಗೆ ಮನವಿ ಸಲ್ಲಿಸಿದರೂ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ನಮಗೆ ಈ ಡ್ರೈನೇಜ್ ಸಮಸ್ಯೆಯಿಂದ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದು ಕೇವಲ 7ನೇ ವಾರ್ಡ್ನ ಸಮಸ್ಯೆಯಷ್ಟೇ ಅಲ್ಲ. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಹಲವೆಡೆ ಯುಜಿಡಿ, ಡ್ರೈನೇಜ್, ರಸ್ತೆ ಹಾಗೂ ಮಳೆನೀರು ನಿರ್ವಹಣೆಯ ಸಮಸ್ಯೆಗಳು ಸಾರ್ವಜನಿಕರನ್ನು ನಿರಂತರವಾಗಿ ಕಾಡುತ್ತಿವೆ. ಸಮಸ್ಯೆ ಮತ್ತಷ್ಟು ಕೈಮೀರುವ ಮುನ್ನ ನಗರಸಭೆ ಅಧಿಕಾರಿಗಳು ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಯುದ್ಧೋಪಾದಿಯಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕಿದೆ. ಶಿಡ್ಲಘಟ್ಟ ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಸರ್, ಇದು 7ನೇ ವಾರ್ಡಲ್ಲಿ ಈ ಥರ ಚೇಂಬರ್ ತುಂಬಿಟ್ಟು ಮನೆಗಳೆಲ್ಲ ನೀರು ಹೋಗ್ತಾ ಇದೆ. ಎಷ್ಟು ಸರಿ ತಗೊಂಡೋಗಿ ಲೆಟರ್ ಕೊಟ್ಟರು ಮೇಡಮ್ ಅವ್ರಿಗೆ ಮಾಡ್ತಾ ಇಲ್ಲ. ಇದು ಚರಂಡಿ ನೋಡಿದ್ರೆ ಎಲ್ಲ ತುಂಬೋಗಿದೆ. ಇದು ನೀರು ಮಳೆ ನೀರು ಬಂದರೆ ಎಲ್ಲ ಅಂಗಡಿನಲ್ಲಿ ಹೋಗ್ತಾ ಇದೆ. ಒಂದು ಚೂರು ಕೂಡ ನೀರು ಹೋಗ್ತಾ ಇಲ್ಲ ಚರಂಡಿನಲ್ಲಿ. ಇವಾಗ ಈ ನೀರೆಲ್ಲ ನೋಡಿ, ಬಾತ್ರೂಮ್ ನೀರೆಲ್ಲ ಮನೆಗಳೆಲ್ಲ ಹೋಗ್ತಾ ಇದೆ. ಈ ಸೊಳ್ಳೆಗಳು ಕಾಟೋದು ಇದೆಲ್ಲ ತೊಂದರೆ ಆಗಿಬಿಡ್ತಾ ಇದೆ. ಕೇಳಿದ್ರೆ ಕಿವಿ ಮೇಲೆ ಹಾಕೊಂಡವರು ಯಾರಿಲ್ಲ. ಎಷ್ಟನೇ ವಾರ್ಡ್ ಸರ್ ಇದು? 7ನೇ ವಾರ್ಡ್. ನಮ್ಮ ಶಿಡ್ಲಘಟ್ಟದಲ್ಲಿ ಆ 7ನೇ ವಾರ್ಡಲ್ಲಿ ಇವತ್ತಿಗೆ 4-5 ಸಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀವಿ. ಚೇಂಬರ್ ಕೆಲಸಕ್ಕೆ ಬರ್ತಾರೆ, ಸುಮ್ಮನೆ ನೋಡಿಬಿಟ್ಟು ಹೋಗ್ಬಿಡ್ತಾರೆ. ಆ ಮೇಡಮು ಕಿವಿ ಕೇಳಿಸ್ಕೊಳ್ತಾ ಇಲ್ಲ. ಬರೀ ಇದೇ ಆಗೋಗಿದೆ. ನಮ್ಮ ಕೌನ್ಸಿಲರು ಹಂಗೆ ಇದ್ದಾರೆ. ಕೇಳಿದ್ರೆ ಕಿವಿಯಲ್ಲೇ ಹಾಕ್ಕೊಳ್ತಾ ಇಲ್ಲ ಅವರು. ಈ ನೀರು ತುಂಬಿಟ್ಟು ಮನೆಗಳಲ್ಲಿ ದೂರ್ತಾ ಇದೆ. ನಾವು ಯಾರು ಅಂತ ಇಲ್ಲಿ ರಿಪೋರ್ಟ್ ಮಾಡೋದು? ನೋಡಿ ನೀರು ಹೆಂಗೆ ಸೋರ್ತಾ ಇದ್ದೀವಿ. ಮನೆಗಳೆಲ್ಲ ದೂರ್ತಾ ಇದೆ ನೀರು. ಬರೀ ವಾಸನೆ, ಇದು ಬರೀ ಸೊಳ್ಳೆಗಳ ಕಾಟದಿಂದ ಬರೀ ಇದೇ ಆಗೋಗಿದೆ. ಇದರಿಂದ ಸೊಳ್ಳೆಗಳ ಕಾಟ ಬೇಜಾನ ಹೋಗಿದೆ. ವಾಸನೆಗೆ ಇರೋಕ್ಕಾಗ್ತಾ ಇಲ್ಲ. 15 ದಿವಸ 20 ದಿವಸ ಅಂದರೆ ತಡ್ಕೊಳಕ್ಕಾಗೋದಿಲ್ಲ. ಒಂದು ತಿಂಗಳಾಯಿತು. 1 ತಿಂಗಳಿಂದ ಹಂಗೆ ಬಿದ್ದಿದೆ. ಅದು ಮೇನ್ ರೋಡ್ ಆ ಥರ ಇರಬೇಕಾಗಿರೋದು. ಟಿಬಿ ರೋಡು ಮೇನ್ ರೋಡ್ ಬಂದಿರೋದು ಇದು. ಯಾರು ಕೇಳೋರು ಅದು ಕಮರ್ಷಿಯಲ್ ಪ್ಲೇಸಸ್ ಅಲ್ಲಿ ಹಿಂಗೆ ಇದೆ. ಅದು ಟೌನ್ ಅಲ್ಲಿ ಬಂದ್ಬಿಟ್ರೆ ಈ ಕೆರೆ ಆಗಿಬಿಡ್ತಾರೆ. ಜಾಸ್ತಿ ಅಲ್ಲ, ಒಂಚೂರು ಮಳೆ ಬಂದ್ರೂ ನೀರು ಹೋಗ್ತಾ ಇಲ್ಲ ಚರಂಡಿನಾಗ. ಅವ್ರಿಗೇನಾದರೂ ಹೇಳಿದ್ರೆ ನಮ್ಮ ಕಮಿಷನರ್ ಅವರು 4-5 ಜಾಗದಲ್ಲಿ ಹೇಳಿದ್ದಾರೆ, ಅಲ್ಲೆಲ್ಲ ಫಿನಿಶ್ ಮಾಡ್ಕೊಂಡು ಬರ್ತೀವಿ ಅಂತ. ಅದು ಬರೋದ್ರಲ್ಲೇ ಇದ್ದಾರೆ. ಇದು ನಾವು ಹಂಗೆ 1 ತಿಂಗಳಿಂದ ಬರೀ ಇದೇ ಆಗೋಗಿದೆ. ಬರೀ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬರ್ತಾನೂ ಇಲ್ಲ, ಕೇಳಿಸ್ಕೊಳ್ತಾನೂ ಇಲ್ಲ. ಗಾಡಿ ಎಲ್ಲ ಹೋಗಿದೆ. ಗಾಡಿ ಬರಬೇಕು. ಎಷ್ಟು ಗಾಡಿಗಳಿದಾವೆ ಸಿಲ್ಗಡ್ದಾಗ? ಇಡೀ ತಾಲೂಕು ಒಂದೇ ಗಾಡಿನ ಅದು ಕ್ಲೀನ್ ಮಾಡಕ್ಕೆ ಚೇಂಬರು? ಮಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಹೋಗೋದಿಲ್ಲ. ಅದು
ಮಣ್ಣು ಕ್ಲೀನ್ ಮಾಡೋವರೆಗೂ ಅದು ನೋಡಿ ಇವಾಗ ಅಂಗಡಿ ಹೆಂಗೆ ತೆಗಿಬೇಕಾಗಿರೋದು ಇವರು ಇವಾಗ ನೀರೆಲ್ಲ ಅಂಗಡಿಗಳ ಒಳಗಡೆ ಮನೆಗಳ ಒಳಗಡೆ ದೂರ್ತಾ ಇದೆ. ನೀರಲ್ಲಿ ಗುಡಿಸ್ಬಿಟ್ಟು ಇಡೋಣ ಅಂತ ಗಲೀಜ್ ನೀರು. ವಾಸನೆ ನೀರು ತೊಗೊಂಡೋಗಿ ಅಂಗಡಿನಲ್ಲಿ ಬಂದ ಗಿರಾಕಿಗಳು ಬರ್ತಾರ, ಗಾಡಿಗಳು ರಿಪೇರಿ ಮಾಡಕತ್ತದ ಇಲ್ಲಿ. ಮನೆ ಐತೆ ಅಲ್ಲ, ಮನೆಗಳೈತೆ ಅಲ್ಲ. ಎಲ್ಲ ರೋಡ್ ಲೆವೆಲ್ ಆಗಿದೆ. ಚಪ್ಪಲಿಗಳು ಎತ್ತಿ ಯಾರು ಕ್ಲೀನ್ ಮಾಡೋರೇ ಇಲ್ಲ. ಒಂದು ಚಪ್ಪಲಿ ಎತ್ಬಿಟ್ಟು ಕೊಂಗಾಣಿನಲ್ಲಿ ಎಷ್ಟು ಬರ್ತದೆ ಅಷ್ಟೇ ತೆಗ್ಬಿಟ್ಟು ಆಚೆ ಹೋಗ್ಬಿಡ್ತಾರೆ. ರೋಡ್ ಲೆವೆಲ್ ಐತೆ ಮಣ್ಣು ಅದರಲ್ಲಿ. ಎಷ್ಟು ಸತಿ ಹೋಗಿ ಮೇಡಮ್ ಅವ್ರಿಗೆ ಹೇಳ್ತಿದ್ರು ಗೊತ್ತಾ ನಾವು, ಅವ್ರು ಹೇಳಿದ್ರು ಏನು ಕೇಳ್ತಾ ಇಲ್ಲ ಅವರು. ಇನ್ನು ಯಾರು ನಾವು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ಇವಾಗ. ಆ ಡ್ರೈವರ್ಗೆ ಹೇಳಿ ಮಾಡಿಬಿಟ್ಟಿದ್ದಾರೆ, ನಾನು ಫೋನ್ ಮಾಡಿದ್ರೆ ಮಾತ್ರ ಹೋಗಬೇಕು, ಬೇರೆಯವರು ಯಾರು ಫೋನ್ ಮಾಡಿದ್ರೇನು ಎತ್ಕೋಬಾರ್ದು. ಯಾರೋ UGD ಕ್ಲೀನ್ ಮಾಡೋ ಡ್ರೈವರ್ಗೆ ಡ್ರೈವರು ನೋಡಿ ಬನ್ನಿ ಚಿರಂಡಿ ನನ್ನ ಜೊತೆ ಕೌನ್ಸಿಲರು ಬಂದು ಮಾತಾಡಿದ್ದಾರೆ ಸರ್, ಆಫೀಸಾಗಿ ಬಂದು ನನ್ನ ಜೊತೆ ಬಂದು ಮಾತಾಡಿದ್ದಾರೆ. ಆದರೂ ನಾವು ನಾಳೆ ಮಾಡ್ತೀನಿ ಅಂತ ಮಳೆ ಬಂದರೆ ಕೆರೆ ಆಗಿಬಿಡ್ತದೆ ಸರ್. ಅದು 1 ತಿಂಗಳಿಂದ ಹಂಗೆ ಆಯ್ತು ಸರ್. ಅದು ಯಾರು ಕೌನ್ಸಿಲರ್? ಮುನ್ರಾಜು ಎಲ್ಲಿ ಇವಾಗ ಕೌನ್ಸಿಲರ್ ಎಲ್ಲಿದ್ದಾರೆ ಇವಾಗ? ಮುನ್ಸಿಪಲ್ ಆಫೀಸ್ ಇವಾಗ ಯಾರು ಹೇಳಿದ್ದಾರೆ. ಕೌನ್ಸಿಲರ್ ಇಲ್ಲ ಇವಾಗ. ಅವ್ರು ಹೇಳಿದ್ರೆ ಅವ್ರಿಗೂ ರೆಸ್ಪಾನ್ಸ್ ಇಲ್ಲ ಸರ್. ಇನ್ನು ಯಾರು ರೆಸ್ಪಾನ್ಸ್ ಕೊಡೋದು ಅವರು? ಏನು ಮಳೆ ಬಂದುಬಿಟ್ರೆ ಕೆರೆ ಆಗಿಬಿಡ್ತದಲ್ಲಿ, ಗಾಡಿಗಳು ಹೋಗೋದಿಲ್ಲ ಅಲ್ಲಿ. ಗಾಡಿಗಳು ನಿಲ್ಲಿಸ್ಬಿಡ್ತಾರೆ, ಅರ್ಧ ಗಾಡಿ ಆಗ್ತದೆ ಕಾರ್ ಏನಾನ ಹೋದ್ರೆ ಅಲ್ಲಿ ನೀರೇ ಪಾಸ್ ಆಗ್ತಾ ಇಲ್ಲ ಅಲ್ಲಿ. ಅಲ್ಲ ಒಂದು ಗಾಡಿ ನೋಡಿ ಅದು ಯಾರು ಮಾತು ಬೆಲೆ ಇಲ್ಲ ಸರ್ ಆಫೀಸಾಗ. ಅಲ್ಲಿ ಗಾಡಿ ಬರೀ ಲಾ ಮಾತಾಡ್ತಾರೆ, ಮಾಡ್ತಾರೆ. ರೂಲ್ಸ್ ಪ್ರಕಾರ ಮಾತಾಡಿ ಅಂತಾರೆ. ಎಷ್ಟು ಸತಿ ನಾವು ಮುನ್ಸಿಪಾಲ್ಟಿಯಲ್ಲಿ ಹೋಗಿ ಮೇಡಮ್ ಅವ್ರಿಗೆ ಹೇಳೋದು? ಒಂದು ಸತಿ 2 ಸತಿನಾ? ನೀರಿನಲ್ಲೆಲ್ಲ ಹೋಗ್ತಾ ಇದೆ ನೀರುಗಳು. ಡೈಲಿ ಬಂದು ಬೆಳಿಗ್ಗೆ ಹೊತ್ತು ನಾವು ಬಂದು ಮಳೆ ಬಿಸಿಲು ಬೇರೆ ದಿವಸ ಬಂದು ಎಲ್ಲ ಕ್ಲೀನ್ ಮಾಡ್ಬೇಕು. ಚರಂಡಿ ನೀರೆಲ್ಲ ತುಂಬೋಗಿರ್ತದೆ ಅಂಗಡಿನಾಗ. ಒಂದೊಂದು 2 ಬಕೆಟ್ ತೊಗೊಂಡು ತಿರ್ಗಿ ಎಲ್ಲ ತೊಳಿಬೇಕು ಅಂಗಡಿ ಎಲ್ಲ.